ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ಕರುನಾಟು.in ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಹೊಸ ವಿಷಯ ಏನು ಅಂತ ಕೇಳಿದ್ರೆ ಹವಾಮಾನದ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸ್ಥಾಪನೆಯಾಗಿದ್ದಾವೆ. ಆಯಾ ಸಂಸ್ಥೆಗಳ ಉದ್ದೇಶಗಳೇನು, ಕಾರ್ಯವೈಖರಿಗಳೇನು, ಯಾವಾಗ ಸ್ಥಾಪನೆಯಾಗಿದ್ದು, ಅಳವಡಿಸಿಕೊಂಡಿದ್ಯಾವಾಗ, ಜಾರಿಗೆ ಬರೋದು ಯಾವಾಗ, ಹೌದಾ? ಸೊ ಈ ಎಲ್ಲಾ ಅದರ ಜೊತೆಗೆ ಒಪ್ಪಂದಗಳು ಯಾವ ರೀತಿಯಾಗಿದ್ದಾವೆ, ಸಮಾವೇಶಗಳು ಯಾವ ರೀತಿಯಾಗಿದ್ದಾವೆ, ಇವುಗಳನ್ನ ಕಂಪ್ಲೀಟ್ ಆಗಿ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಸರಿನಾ? ಎಸ್. ಹಾಗಿದ್ರೆ ಹವಾಮಾನ ಬದಲಾವಣೆ ಮೌಲ್ಯಮಾಪನದ ಅಂತಾರಾಷ್ಟ್ರೀಯ ಸಂಸ್ಥೆ, ಹೌದಲ್ವಾ? ಕರೆಕ್ಟ್ ಇದೆ. ಹಾಗಿದ್ರೆ ಈ ಹವಾಮಾನ ಬದಲಾವಣೆಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸ್ಥಾಪನೆಗಳಾಗಿದ್ದಾವೆ. ಅದರಲ್ಲಿ ಮೊದಲನೇದು ಯಾವುದು ಅಂತ ಕೇಳಿದ್ರೆ ರಾಷ್ಟ್ರಗಳ ಒಕ್ಕೂಟದ ಪರಿಸರ ಕಾರ್ಯಕ್ರಮ. ಯಾವ್ದಿದು ಹಂಗಿದ್ರೆ UNEP. ನೋಡಿ, ಇಂಗ್ಲಿಷ್ ಅಲ್ಲಿ ಏನಿದೆ, UNEP ಅಂತ ಹೇಳ್ತಾ ಇದೀವಿ. ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಜಾಗತಿಕ ಹವಾಮಾನ ಸಂಸ್ಥೆ WMO ಅಂದ್ರೆ ವರ್ಲ್ಡ್ ಮಿಟಿಯೋರಾಲಜಿಕಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಈ ಎರಡೂ ಸಂಸ್ಥೆಗಳ ಸ್ಥಾಪನೆಯನ್ನ ಮಾಡಿದರೆ ಯಾವಾಗ? 1988ರಲ್ಲಿ. ಹೌದಾ? 1988ರಲ್ಲಿ ಸ್ಥಾಪನೆ ಆಗಿದೆ. ಇನ್ನು ಹವಾಮಾನ ಬದಲಾವಣೆ ಮತ್ತು ಅದರ ಪರಿಸರ ಮತ್ತು ಸಮಾಜೋ ಆರ್ಥಿಕ ಪರಿಣಾಮಗಳ ಪ್ರಸ್ತುತ ಸ್ಥಿತಿಯನ್ನ ಕುರಿತು ವಿಶ್ವಕ್ಕೆ ಸ್ಪಷ್ಟವಾದಂತಹ ವೈಜ್ಞಾನಿಕ ತಳಹದಿ ಜ್ಞಾನ ಒದಗಿಸುವ ಉದ್ದೇಶದಿಂದ ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಯಾವ ಕಾರಣಕ್ಕೆ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ಹವಾಮಾನದಲ್ಲಿ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಈ ಒಂದು ಪ್ರದೇಶದಲ್ಲಿ ಬದಲಾವಣೆಯಾದದ್ದು ಇನ್ನೊಂದು ಪ್ರದೇಶಕ್ಕೆ ಗೊತ್ತಿರೋದಿಲ್ಲ. ಹಾಗಾಗಿ ಇಡೀ ವಿಶ್ವಕ್ಕೆ ಈ ಹವಾಮಾನ ಬದಲಾವಣೆಗಳು ಯಾಕೆ ಆಗ್ತಾ ಇದಾವೆ, ಅವುಗಳ ವೈಜ್ಞಾನಿಕ ತಳಹದಿ ಏನು, ಕಾರಣಗಳೇನು, ಅದರಿಂದ ಆಗ್ತಕ್ಕಂಥ ಪರಿಣಾಮಗಳೇನು, ಇವುಗಳನ್ನೆಲ್ಲ ಏನ್ ಮಾಡ್ಬೇಕು, ವೈಜ್ಞಾನಿಕ ರೀತಿಯಲ್ಲಿ ಸ್ಪಷ್ಟಪಡಿಸುವಂತ ಒಂದು ಉದ್ದೇಶ. ಅರ್ಥ ಆಗ್ತಿದ್ಯಾ? ಎಸ್. ಇನ್ನು ನೋಡಿ, ರಾಷ್ಟ್ರಗಳ ಒಕ್ಕೂಟದ ಎಲ್ಲಾ ಸದಸ್ಯರಿಗೂ ಮುಕ್ತವಾದಂತ ಅವಕಾಶ ಇದೆ. ಎಷ್ಟು ದೇಶಗಳಿದಾವೋ ಎಲ್ಲಾ ದೇಶಗಳಿಗೂ ಕೂಡ ಮುಕ್ತವಾಗಿ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಸದಸ್ಯತ್ವವನ್ನ ಪಡ್ಕೊಳ್ಳೋದಕ್ಕೆ ಮುಕ್ತವಾಗಿ ಅವಕಾಶವನ್ನ ಇಟ್ಟಿದ್ದಾರೆ. ಹೌದಾ? ಹಾಗಿದ್ರೆ ಪ್ರಸ್ತುತ ಎಷ್ಟು ಸದಸ್ಯರಿದ್ದಾರೆ? 195 ಸದಸ್ಯರು. ಅಂದ್ರೆ 195 ದೇಶಗಳು ಅಂತ ಅರ್ಥ. ಹೌದಾ? ಇದರ ಕಾರ್ಯ ಏನು? ಹವಾಮಾನ ಬದಲಾವಣೆಯನ್ನ ಅರ್ಥೈಸಿಕೊಳ್ಳುವಲ್ಲಿ ಸಂಬಂಧಿತ ವಿಶ್ವವ್ಯಾಪ್ತಿಯಾಗಿ ಸಿಗುವ ಪ್ರಸ್ತುತ ವೈಜ್ಞಾನಿಕ ಮಾಹಿತಿ, ತಾಂತ್ರಿಕ, ಸಮಾಜೋ ಆರ್ಥಿಕ ಮಾಹಿತಿಗಳನ್ನ ಪುನರಾವಲೋಕಿಸಿ ಮೌಲ್ಯಮಾಪನ ಮಾಡುವುದು. ನೋಡಿ, ಕಾರ್ಯ ಏನು ಅಂತ ಕೇಳಿದ್ರೆ, ಹವಾಮಾನದಲ್ಲಿ ಆಗ್ತಕ್ಕಂತಹ ತೀರ ಬದಲಾವಣೆಗಳನ್ನ ಸಂಶೋಧನೆ ಮಾಡಿ ಕಂಡುಹಿಡಿದು ಅದನ್ನ ಇಡೀ ದೇಶಕ್ಕೆ, ಇಡೀ ವಿಶ್ವಕ್ಕೆ ವೈಜ್ಞಾನಿಕ ಮಾಹಿತಿಗಳನ್ನ ನೀಡ್ತಾ, ವೈಜ್ಞಾನಿಕ ಕಾರಣಗಳನ್ನ ನೀಡ್ತಾ, ಟೆಕ್ನಿಕಲಿ ತಾಂತ್ರಿಕ ದೋಷಗಳು ಏನಾದ್ರೂ ಇದ್ದಲ್ಲಿ ಸರಿಪಡಿಸಬಹುದು ಹೇಗೆ ಅನ್ನುವಂಥದ್ದನ್ನೆಲ್ಲ ಏನ್ ಮಾಡ್ಬೇಕು, ಪುನರಾವಲೋಕನೆ ಮಾಡುವಂಥದ್ದು. ಅರ್ಥ ಆಯ್ತಾ? ಇನ್ನು ವಿಶ್ವದಾದ್ಯಂತ ಸಾವಿರಾರು ವಿಜ್ಞಾನಿಗಳು IPCCಗೆ ಮಾಹಿತಿಯನ್ನ ಸಲ್ಲಿಸ್ತಾರೆ ಅಂತ ಹೇಳ್ತಾ ಇದಾರೆ. IPCC ಅಂದ್ರೆ ಏನ್ ಹಾಗಿದ್ರೆ? IPCC ಅಂದ್ರೆ ಏನು? ಇಂಟರ್ ಗವರ್ಮೆಂಟಲ್. IPCC ಅಂದ್ರೆ ಏನು? ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ನೋಡಿ, ಯಾರಿಗೆ ಇದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ ಅವ್ರು ಏನ್ ಮಾಡ್ಬೇಕು, ಇವುಗಳ ಬಗ್ಗೆ ಬರ್ಕೋಬೇಕು. ಆಯ್ತಾ? ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್. ಏನ್ ಇದ್ರ ಕೆಲಸ? ಇದೇನ್ ಮಾಡುತ್ತೆ? ಇದು ಯಾವುದೇ ರೀತಿಯಾದಂತ ಸಂಶೋಧನೆಗಳನ್ನ ತಗೊಳ್ಳೋದಿಲ್ಲ. ಹೌದಾ? ಅಂದ್ರೆ ಈ ಅಂತಾರಾಷ್ಟ್ರೀಯ ಸಂಸ್ಥೆ ಯಾವುದೇ ರೀತಿಯಾದ ಸಂಶೋಧನೆಗಳನ್ನ ಕೈಗೊಳ್ಳೋದಿಲ್ಲ. ಮತ್ತೆ ಏನಂತ ಹೇಳ್ತೀವಿ ಇಲ್ಲಿ ನೋಡಿ, ಪರಿವೀಕ್ಷಣೆ ಅಂದ್ರೆ ಮೌಲ್ಯಮಾಪನ ಮಾಡೋದು ಕೂಡ ಇದರ ಕಾರ್ಯವಲ್ಲ. ಆದ್ರೆ ಇದರ ಕಾರ್ಯ ಏನು? ಆಲ್ರೆಡಿ ಎಕ್ಸಿಸ್ಟ್ ಅಲ್ಲಿ ಇರ್ತಕ್ಕಂಥದ್ದು, ಆಲ್ರೆಡಿ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ವೈಜ್ಞಾನಿಕ ಮಾಹಿತಿಗಳನ್ನ ಏನ್ ಮಾಡ್ತವೆ, ಉಳಿದಿರ್ತಕ್ಕಂತಹ ಸಂಸ್ಥೆಗಳಿಗೆ ಮಾಹಿತಿಗಳನ್ನ ಒದಗಿಸೋ ಕಾರ್ಯವನ್ನ ಮಾಡುವಂಥದ್ದು ಯಾವುದು? IPCC. ಹಾಗೆ ವಿಶ್ವದಾದ್ಯಂತ ಈ ಇರ್ತಕ್ಕಂಥ ಸಾವಿರಾರು ವಿಜ್ಞಾನಿಗಳೇನಿದ್ದಾರೆ ತಮ್ಮ ಸ್ವಯಂ ಪ್ರೇರಿತವಾಗಿ, ವಿಜ್ಞಾನಿಗಳಂದ ತಕ್ಷಣ ಅವ್ರ ಕೆಲಸ ಏನು? ಸಂಶೋಧನೆ ಮಾಡ್ತಕ್ಕಂಥದ್ದು. ಸ್ವಯಂ ಉತ್ತೇಜನಗೊಂಡು ಅವ್ರೇನ್ ಮಾಡ್ತಾರೆ, ಈ ಹವಾಮಾನ ಬದಲಾವಣೆಗಳಲ್ಲಿ ಏನೆಲ್ಲ ಸಂಶೋಧನೆಗಳಾಗಿದ್ದಾವೆ, ಯಾಕಾಗಿದ್ದಾವೆ, ವೈಜ್ಞಾನಿಕ ಕಾರಣಗಳು ಏನು ಅನ್ನೋದನ್ನ ಈ ಪ್ಯಾನಲ್ಗೆ ಅವ್ರು ಏನ್ ಮಾಡ್ತಾರೆ, ವರದಿಯನ್ನ ಸಲ್ಲಿಸ್ತಾರೆ ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲಿ UNEP ಅಂತ ನಾವು ಹೇಳಿದ್ವಿ. UNEP ಯ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ? UNEP ಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದ್ರೆ ಕೀನ್ಯಾ. ಹೌದಾ? ಎಲ್ಲಿ ಬರುತ್ತೆ ಇದು? ನೈರೋಬಿ. ಹೌದಾ? ನೈರೋಬಿಯ ಕೀನ್ಯಾದಲ್ಲಿ ಹೆಡ್ ಕ್ವಾರ್ಟರ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕರೆಕ್ಟಾ? ಅದೇ ರೀತಿ WMO ವರ್ಲ್ಡ್ ಮಿಟಿಯೋರಾಲಜಿಕಲ್ ಆರ್ಗನೈಸೇಷನ್, ಇದರ ಹೆಡ್ ಕ್ವಾರ್ಟರ್ಸ್ ಬಂದು ಎಲ್ಲಿದೆ? ಜಿನೇವಾ ಯಾವ ದೇಶದಲ್ಲಿ ಬರುತ್ತೆ ಇದು? ಸ್ವಿಟ್ಜರ್ಲ್ಯಾಂಡ್. ಹೌದಾ?
ಸ್ವಿಟ್ಜರ್ಲ್ಯಾಂಡ್ ನ ಜಿನೇವಾದಲ್ಲಿ ಅದರ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ನೋಡ್ತೀವಿ. ಕರೆಕ್ಟಾ? ಎಸ್. ಮುಂದೆ ಹೋದಂಗೆ ನೋಡಿ ಇಲ್ಲಿ ರಾಷ್ಟ್ರಗಳ ಒಕ್ಕೂಟದ ಹವಾಮಾನ ಬದಲಾವಣೆಗೆ UNFCC ಅಂದ್ರೆ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ. ಇದರಲ್ಲಿ ವಿಶ್ವ ಭೂಸಭೆ ಪರಿಸರ ಮತ್ತು ಅಭಿವೃದ್ಧಿ ಮೇಲಿನ ರಾಷ್ಟ್ರಗಳ ಒಕ್ಕೂಟದ ಸಮ್ಮೇಳನ UNCED 1992ರಲ್ಲಿ ಮುಖಾಂತರ ಅಸ್ತಿತ್ವಕ್ಕೆ ಬಂತು. ಅಂದ್ರೆ UNCED ಲಾಂಗ್ ಫಾರ್ಮ್ ಏನು? ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಎನ್ವಿರಾನ್ಮೆಂಟ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಹೌದಾ? ಸೊ ಈ ಒಂದು ಸಂಸ್ಥೆಯ ಮುಖಾಂತರ ವಿಶ್ವ ಭೂಸಭೆ ಯಾವುದು UNFCC ಏನಾಗುತ್ತೆ ಅಸ್ತಿತ್ವಕ್ಕೆ ಬರುತ್ತೆ. ಇಲ್ಲಿ ಯಾವಾಗ ಬರುತ್ತೆ ಅಂತ ನೋಡಿ, 9 ಮೇ 1992ರಂದು ಸಹಿ ಮಾಡಲಾಗ್ತದೆ. 21 ಮಾರ್ಚ್ 1994ರಿಂದ ಏನಾಗುತ್ತೆ ಜಾರಿಗೆ ಬರುತ್ತೆ. ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ? ಒಟ್ಟು 196 ಸದಸ್ಯ ರಾಷ್ಟ್ರಗಳಲ್ಲಿ ನಾವು ನೋಡ್ತೀವಿ. ಉದ್ದೇಶ ಏನು ಹಾಗಿದ್ರೆ? UNFCCಯ ಉದ್ದೇಶ ಏನು ಅಂತ ಬಂದಾಗ ವಾತಾವರಣದಲ್ಲಿನ ಹಸಿರುಮನೆ ಅನಿಲಗಳ ಸಾಂದ್ರತೆಯನ್ನ ಸ್ಥಿರಗೊಳಿಸುವುದು. ನೋಡಿ, ಹಸಿರುಮನೆ ಅನಿಲಗಳು ಅಂದ ತಕ್ಷಣ ನಮಗ್ ಗೊತ್ತಾಗುತ್ತೆ ಈ ಹಸಿರುಮನೆ ಅನಿಲಗಳ ಪ್ರಮಾಣ ಜಾಸ್ತಿ ಆಗ್ತಿದ್ದಂಗೆ ಒಂದು ದೊಡ್ಡ ಪರಿಣಾಮ ಉಂಟಾಗುತ್ತೆ. ಏನದು ಅಂತ ಕೇಳಿದ್ರೆ ಜಾಗತಿಕ ತಾಪಮಾನ. ಹೌದಲ್ವಾ? ಗ್ಲೋಬಲ್ ವಾರ್ಮಿಂಗ್ ಅಂತ ಹೇಳ್ತೀವಿ. ಎಲ್ಲಾ ದೇಶಗಳು, ಇಡೀ ಜಗತ್ತಿನಲ್ಲಿ ಎಲ್ಲಾ ದೇಶಗಳು ಈಗ ಎದುರಿಸ್ತಾ ಇರ್ತಕ್ಕಂತಹ ಮುಖ್ಯ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಜಾಗತಿಕ ತಾಪಮಾನ. ಫಾರ್ ಎಕ್ಸಾಂಪಲ್ 2023ರಲ್ಲಿ ಅತಿ ಹೆಚ್ಚು ಬಿಸಿಲು ಇರ್ತಕ್ಕಂತ ಒಂದು ವರ್ಷ ಅಂತ ದಾಖಲೆ ಆಯ್ತು. 2024 ಬಂತು. 2024ರಲ್ಲೂ ಕೂಡ ಅದೇ ವರ್ಷ. ಹೌದಾ? ಅಂದ್ರೆ ಅತಿ ಹೆಚ್ಚು ಬಿಸಿಲು ದಾಖಲೆಯಾದಂತ ವರ್ಷ ಅಂತ 2024 ಕೂಡ ಆಯ್ತು. ದಿನೇ 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 ವರ್ಷಗಳು ಉರುಳ್ತಾ ಇದ್ದಂಗೆ ಜಾಗತಿಕ ತಾಪಮಾನ ಜಾಸ್ತಿ ಆಗಿ ಏನಾಗ್ತಾ ಇದೆ? ಟೆಂಪರೇಚರ್, ಗ್ಲೋಬಲ್ ವಾರ್ಮಿಂಗ್ ಹೆಚ್ಚುತ್ತಾ ಇದೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇದೇ ಹಸಿರುಮನೆ ಅನಿಲಗಳು. ಹೌದಾ? ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಹೇಳ್ತೀವಿ, ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ನೋಡಿ, ಈ ವಾತಾವರಣದಲ್ಲಿರುವ ಹಸಿರುಮನೆ ಅನಿಲಗಳ ಸಾಂದ್ರತೆಯನ್ನ ಸ್ಥಿರಗೊಳಿಸುವುದು, ಮಾನವ ಚಟುವಟಿಕೆಗಳಿಂದ ವಾತಾವರಣ ವ್ಯವಸ್ಥೆ ಅಪಾಯಕಾರಿ ಮಟ್ಟ ತಲುಪದಂತೆ ನೋಡ್ಕೊಳ್ಳುವಂಥದ್ದು. ಅದು ಮಾನವ ಚಟುವಟಿಕೆಗಳಿಂದಾಗ್ಲಿ ಅಥವಾ ಹವಾಮಾನದ ಬದಲಾವಣೆಗಳಿಂದಾಗ್ಲಿ ಅಥವಾ ಪ್ರಾಣಿ ಚಟುವಟಿಕೆಗಳಿಂದಾಗ್ಲಿ ಯಾವುದೇ ರೀತಿಯ ಚಟುವಟಿಕೆಗಳಿಂದಾಗ್ಲಿ ಹಸಿರುಮನೆ ಅನಿಲಗಳು ಒಂದು ಮಟ್ಟವನ್ನ ಮೀರಿ ಮೇಲಕ್ಕೆ ಹೋಗದೆ ಇರೋವಂಗೆ ತಡೆಗಟ್ಟೋದು ಏನಾಗಿದೆ ಈ ಒಂದು UNFCCಯ ಉದ್ದೇಶ ಆಗಿದೆ ಇಲ್ಲಿ. ಕರೆಕ್ಟಾ? ಈ ಸಮಾವೇಶ ನೋಡಿ ಯಾವುದೇ ರೀತಿಯಾದಂತಹ ಕಾನೂನಾತ್ಮಕ ನಿರ್ಬಂಧವನ್ನ ಹೊಂದಿಲ್ಲ, ಮತ್ತೆ ಜಾರಿ ವ್ಯವಸ್ಥೆಯನ್ನು ಕೂಡ ಹೊಂದಿಲ್ಲ. ಅಂದ್ರೆ ಅಂತಾರಾಷ್ಟ್ರೀಯ ಒಪ್ಪಂದಗಳ ಮಾತುಕತೆ, ಎಲ್ಲಾ ದೇಶಗಳು ತಾವಾಗೆ ಕೂತ್ಕೊಂಡು ಸಹಮತದಿಂದ ಸಹಯೋಗದಿಂದ ಈ ಅಂತಾರಾಷ್ಟ್ರೀಯ ಸಂಸ್ಥೆಗಳನ್ನ ಹುಟ್ಟಾಕಿ ಅದರಿಂದ ಒಪ್ಪಂದಗಳನ್ನ ಮಾಡ್ಕೊಂಡು ತಾವೇ ಶಿಸ್ತುಬದ್ಧವಾಗಿ ಸ್ವಯಂ ಪ್ರೇರಿತವಾಗಿ ಈ ಕಾರ್ಯವನ್ನ ಮಾಡ್ತಕ್ಕಂಥದ್ದು. ಇಲ್ಲಿ ಕಾನೂನಾತ್ಮಕವಾಗಿ ನೀವು ಮಾಡ್ಲೇಬೇಕು, ಈ ದೇಶ ಮಾಡ್ಲೇಬೇಕು, ಈ ದೇಶ ಸಹಿ ಹಾಕ್ಲೇಬೇಕು ಅಂತಕ್ಕಂಥ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲಿ ಇರೋದಿಲ್ಲ. ಆದ್ರೆ ಏನು ಒದಗಿಸುತ್ತೆ ನಮಗೆ ಅಂತ ಕೇಳಿದ್ರೆ ಒಪ್ಪಂದಗಳ ಮಾತುಕತೆಗೆ ಅಗತ್ಯವಾದ ಚೌಕಟ್ಟನ್ನ ಒದಗಿಸುತ್ತೆ. ಫಾರ್ ಎಕ್ಸಾಂಪಲ್, ಪ್ರತಿ ವರ್ಷ ಒಂದೊಂದು ವರ್ಷದಲ್ಲಿ ಏನಾಗುತ್ತೆ ಒಪ್ಪಂದಗಳು ನಡೀತಾ ಇರ್ತವೆ. ಆ ಒಪ್ಪಂದಗಳ ಮಾತುಕತೆಗೆ ಎಲ್ಲಾ ವರ್ಷದ ಅಂದ್ರೆ ಎಲ್ಲಾ ಸದಸ್ಯರು ಆ ನಿರ್ಬಂಧಿತ ಒಂದು ನಿರ್ದಿಷ್ಟವಾದ ದೇಶ ಎಲ್ಲಿ ಡಿಸೈಡ್ ಆಗಿರುತ್ತೆ ಆ ದೇಶದಲ್ಲಿ ಕೂತ್ಕೊಂಡು ಸಮಾವೇಶವನ್ನ ಜರುಗಿಸ್ತಾರೆ. ಅಂದ್ರೆ ಅದಕ್ಕೇನ್ ಮಾಡ್ಕೊಡುತ್ತೆ? ಇದು ಅಗತ್ಯವಾದ ಚೌಕಟ್ಟನ್ನ ಒದಗಿಸುತ್ತೆ ಅಷ್ಟೇ. ಹೌದಲ್ವಾ? ಈ ಸಮಾವೇಶದ ಅಡಿಯಲ್ಲಿ ಅನೇಕ ಕಾನೂನಾತ್ಮಕ ನಿರ್ಬಂಧ ಶಿಷ್ಟಾಚಾರ ಅಂದ್ರೆ ಇಲ್ಲಿ ಪ್ರೋಟೋಕಾಲ್ಸ್ ಅಂತ ಹೇಳ್ತೀವಿ. ಈ ಪ್ರೋಟೋಕಾಲ್ಸ್ ಗಳು ರೂಪುಗೊಂಡಿದ್ದಾವೆ. ನೋಡಿ, ಹಸಿರು ಮನೆ ಅನಿಲಗಳನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ ಕೆಲವೊಂದು ಪ್ರೋಟೋಕಾಲ್ಸ್ ಗಳನ್ನ ಇಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಯಾವ್ದು ಅಂತ ಕೇಳಿದ್ರೆ ಕ್ಯೂಟೋ ಪ್ರೋಟೋಕಾಲ್, ಎಲ್ರು ಕೇಳಿರುವಂತದ್ದು, ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಹವಾಮಾನಕ್ಕೆ ಸಂಬಂಧಪಟ್ಟಂಗೆ ಕ್ಯೂಟೋ ಪ್ರೋಟೋಕಾಲ್ ಬಹಳ ಇಂಪಾರ್ಟೆಂಟ್ ಆಗಿದೆ. ಅದರ ಜೊತೆಗೆ ಕ್ಯಾನ್ಕನ್ ಒಪ್ಪಂದ ಅಂತ ಹೇಳ್ತೀವಿ, 1997ರಲ್ಲಿ ಆಗಿರುವಂತ ಕ್ಯೂಟೋ ಪ್ರೋಟೋಕಾಲ್, 2010ರಲ್ಲಿ ಆಗಿರ್ತಕ್ಕಂಥ ಕ್ಯಾನ್ಕನ್ ಒಪ್ಪಂದ, ಕ್ಯಾನ್ಕನ್ ಟ್ರೀಟಿ ಅಂತ ಹೇಳ್ತೀವಿ. ಇವೆರಡು ಏನಾಗಿದೆ? ಬಹಳ ಇಂಪಾರ್ಟೆಂಟ್ ಆಗಿದಾವೆ. ಈ ಸಮಾವೇಶದ ಸದಸ್ಯ ರಾಷ್ಟ್ರಗಳು ನೋಡಿ, ಸದಸ್ಯ ರಾಷ್ಟ್ರಗಳು ಅಂದ್ರೆ ಸಹಿ ಮಾಡಿರ್ತಕ್ಕಂಥ ದೇಶಗಳು ಹಸಿರು ಮನೆ ಅನಿಲಗಳ ಉತ್ಸರ್ಜನೆ ಮತ್ತು ನಿರ್ಮೂಲನೆಯ ರಾಷ್ಟ್ರೀಯ ತಪಶೀಲು ಪಟ್ಟಿಯನ್ನ ಏನ್ ಮಾಡುತ್ತೆ? ರೆಡಿ ಮಾಡುತ್ತೆ. ಅಂದ್ರೆ ಏನರ್ಥ? ಹವಾಮಾನದಲ್ಲಿ ಈಗ ಸದ್ಯಕ್ಕೆ ಯಾವೆಲ್ಲ ಹಸಿರು ಮನೆ ಅನಿಲಗಳು ಏನಾಗ್ತಾ ಇದಾವೆ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉತ್ಸರ್ಜಿತಗೊಳ್ತಾ ಇದಾವೆ, ಅವುಗಳನ್ನ ಯಾವ ರೀತಿಯಾಗಿ ನಾವು ನಿಯಂತ್ರಣದಲ್ಲಿ ಇಡಬಹುದು ಅನ್ನುವಂಥದ್ದನ್ನೆಲ್ಲ ಏನ್ ಮಾಡ್ತಾರು? ಇವ್ಯಾಲ್ಯುವೇಟ್ ಮಾಡ್ತಾರೆ, ಒಂದು ಪಟ್ಟಿಯನ್ನ ಸಿದ್ಧಗೊಳಿಸ್ತಾರೆ. ಆ ಪಟ್ಟಿಯನ್ನ ಏನ್ ಮಾಡ್ತಾರೆ? ಈ ಕ್ಯೂಟೋ ಒಪ್ಪಂದದಲ್ಲಿ ತಂದು ಸಬ್ಮಿಟ್ ಮಾಡಿದಾಗ ಪ್ರತಿಯೊಂದು ದೇಶಗಳಿಗೆ ಅವರದೇ ಆದಂತ ಆಧಾರಿತ ಗುರಿಗಳನ್ನ ನೀಡಲಾಗ್ತದೆ.
ನಮ್ಮ ದೇಶವು ಕೂಡ ಈ ರೀತಿಯ ಗುರಿಗಳನ್ನ ತಗೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ 2030 ಅನ್ನೋಷ್ಟೊತ್ತಿಗೆ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣವನ್ನ ಇಂತಿಷ್ಟು ಪರ್ಸೆಂಟ್ ನಾವು ಕಡಿಮೆಗೊಳಿಸಬೇಕು. 2045 ಅನ್ನೋಷ್ಟೊತ್ತಿಗೆ ಮೀಥೇನ್ ನ ಪ್ರಮಾಣವನ್ನ ಇಷ್ಟು ನಾವು ನಿಯಂತ್ರಣದಲ್ಲಿ ಇಡಬೇಕು. ಈ ರೀತಿಯಾದ ಗುರಿಗಳನ್ನ, ಸ್ಮಾಲ್ ಟಾರ್ಗೆಟ್ಸ್ ಗಳನ್ನ ಏನ್ ಮಾಡ್ತಾರೆ, ಅಚೀವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಹೌದಾ? ಕ್ಯೂಟೋ ಪ್ರೋಟೋಕಾಲ್ ಅಂತ ಹೇಳಿದ್ವಿ, ಅದ್ರ ಬಗ್ಗೆ ಸ್ವಲ್ಪ ನೋಡೋಣ. ಇಲ್ಲಿ ನೋಡಿ, UNFCC ಸಮಾವೇಶದ ಫಲವಾಗಿ ಹುಟ್ಟಿಕೊಂಡಂತ ಅಂತಾರಾಷ್ಟ್ರೀಯ ಒಪ್ಪಂದವೇ ಕ್ಯೂಟೋ ಪ್ರೋಟೋಕಾಲ್. ಕರೆಕ್ಟಾ? ಎಸ್. UNFCCಯ ಹಸಿರುಮನೆ ಅನಿಲಗಳ ಮತ್ತು ವಾತಾವರಣ ಬದಲಾವಣೆಯ ನಿಯಂತ್ರಣಕ್ಕೆ ಸಾಕಷ್ಟು ಕಾನೂನಾತ್ಮಕ ನಿರ್ಬಂಧಿತ ನಿಬಂಧನೆಗಳು ಒಳಗೊಂಡಿಲ್ಲವಾದ್ದರಿಂದ ಈ ಶಿಷ್ಟಾಚಾರ ರೂಪುಗೊಂಡಿದೆ. ಹೌದು, ನಾನು ಆಗ್ಲೇ ಹೇಳಿದೆ ನಿಮಗೆ, ಯಾವುದೇ ರೀತಿಯಾದಂತ ಕಾನೂನಿನ ನಿರ್ಬಂಧಿತವಿಲ್ಲ. ಹೌದಾ? ಸೊ ಹಾಗಾಗಿ ಈ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ರೂಪುಗೊಂಡಿದೆ, ಸೃಷ್ಟಿ ಆಗಿದೆ. ಯಾವಾಗ ನೋಡಿ, ಡಿಸೆಂಬರ್ 1997ರಲ್ಲಿ ಏನಾಗುತ್ತೆ, ಅಳವಡಿಸ್ಕೊಳ್ತಾರೆ. ಜಾರಿಯಾಗಿದ್ದು ಫೆಬ್ರವರಿ 2005. ಯಾವಾಗ? ಫೆಬ್ರವರಿ 16 ಡೇಟು 2005ರಲ್ಲಿ ಇದನ್ನ ಏನ್ ಮಾಡ್ತಾರೆ, ಜಾರಿಗೆ ತರ್ತಾರೆ. ಮೊದಲು ಡಿಸೆಂಬರ್ 11 1997ರಲ್ಲಿ ಮೊದಲು ಎಲ್ಲಿ ಆಗುತ್ತೆ ಅಂತ ಕೇಳಿದ್ರೆ ಜಪಾನ್ ನಲ್ಲಿ ಮೊದಲು ಅಳವಡಿಸ್ಕೊಳ್ತಾರೆ. ನಂತರ 2005ರಲ್ಲಿ ಇದೇನ್ ಮಾಡ್ತಾರೆ, ಜಾರಿಗೆ ತರ್ತಾರೆ. ಹೌದಾ? ಎಷ್ಟು ಸದಸ್ಯ ರಾಷ್ಟ್ರಗಳಿದಾವೆ ಹಾಗಿದ್ರೆ? ಒಟ್ಟು 192 ಸದಸ್ಯ ರಾಷ್ಟ್ರಗಳು ಕ್ಯೂಟೋ ಪ್ರೋಟೋಕಾಲ್ ಅಡಿಯಲ್ಲಿ ಈಗ ಇದಾವೆ ಅಂತ ನಾವು ನೋಡ್ತೀವಿ. ಕರೆಕ್ಟಾ? ಎಸ್. ಹಾಗಿದ್ರೆ ಈ ಶಿಷ್ಟಾಚಾರದಲ್ಲಿ ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಒಟ್ಟು 37 ಕೈಗಾರೀಕೃತ ದೇಶಗಳಿಗೆ ಹಸಿರುಮನೆ ಅನಿಲಗಳನ್ನ ಕಡಿಮೆ ಮಾಡ್ತಕ್ಕಂತ ಬಂಧಿತ ನಿರ್ಬಂಧನೆಗಳನ್ನ ನೀಡಿದ್ದಾರೆ. ನೋಡಿ, ಕೈಗಾರೀಕೃತ ದೇಶಗಳು ಅಂತಂದ್ರೆ ಅರ್ಥ ಆಗ್ತಿದ್ಯಾ ನಿಮಗೆ? ಎಸ್. ಯಾವ ದೇಶಗಳಲ್ಲಿ ಇಂಡಸ್ಟ್ರಿಯಲಿಸಂ ಜಾಸ್ತಿ ಇದೆ ಅಂತಹ 37 ದೇಶಗಳನ್ನ ಪಟ್ಟಿ ಮಾಡಿ ಅವುಗಳಿಗೆ ನಿಮ್ಮ ದೇಶಗಳಲ್ಲಿ ಹಸಿರುಮನೆ ಅನಿಲಗಳ ಪ್ರಮಾಣ ಇಂತಿಷ್ಟು ಪರ್ಸೆಂಟ್ ನೀವು ಕಡಿಮೆ ಮಾಡಲೇಬೇಕು ಅಂತಕ್ಕಂಥ ಬಂಧಿತವಾದಂತ ನಿರ್ಬಂಧನೆಯನ್ನ ಏನ್ ಮಾಡಿದ್ದಾರೆ, ನೀಡಿದ್ದಾರೆ. ಈ ಒಂದು ಪ್ರೋಟೋಕಾಲ್ ನಲ್ಲಿ ಹಸಿರುಮನೆ ಅನಿಲಗಳು ಎಷ್ಟಿದಾವೆ ಅಂತ ಕೇಳಿದ್ರೆ 6 ಇದಾವೆ. ಅಂದ್ರೆ 6ನ್ನ ಬಿಟ್ಟು ಬೇರೆ ಇಲ್ವಾ ಮೇಡಮ್? ಇದಾವೆ. ಆದರೆ ಹವಾಮಾನ ಬದಲಾವಣೆಗಳಲ್ಲಿ ಸಂಬಂಧಪಟ್ಟ ಹಾಗೆ ಸಂಶೋಧನೆ ಕೈಗೊಂಡಾಗ ಈ 6 ಅನಿಲಗಳು ಅತಿ ಹೆಚ್ಚು ಪ್ರಮಾಣದಲ್ಲಿ ನಮಗೆ ಕಾಣಸಿಕ್ಕಿದಾವೆ. ಯಾವ್ಯಾವ್ದು ಅಂತ ನೋಡೋಣ. ಮೊದಲನೇದು ಕಾರ್ಬನ್ ಡೈಆಕ್ಸೈಡ್ CO2, ಎರಡನೇದು ಮೀಥೇನ್ CH4, ನೈಟ್ರಸ್ ಆಕ್ಸೈಡ್ ಇದು NO2 ಅಲ್ಲ, ಇದು N2O ಆಗ್ಬೇಕು. ಹೌದಾ? ನೆಕ್ಸ್ಟ್ ಹೈಡ್ರೋಫ್ಲೋರೋ ಕಾರ್ಬನ್ಸ್ HFCs ಅಂತ ಹೇಳ್ತೀವಿ, ಇದು PFCs ಆಗ್ಬೇಕು. ಪರ್ ಫ್ಲೋರೋ ಕಾರ್ಬನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ SF6 ಅಂತ ಹೇಳ್ತೀವಿ. ಸಲ್ಫರ್ ಹೆಕ್ಸಾ ಫ್ಲೋರೈಡ್ ಅಂತ ಹೇಳ್ತೀವಿ. ಈ 6 ರೀತಿಯ ಗ್ರೀನ್ ಹೌಸ್ ಗ್ಯಾಸಸ್ ಏನಿದಾವೆ ಇವುಗಳ ಪ್ರಮಾಣ ಅತಿ ಹೆಚ್ಚು ಇರೋದ್ರಿಂದ ಇವುಗಳ ನಿಯಂತ್ರಣವೇ ಕ್ಯೂಟೋ ಪ್ರೋಟೋಕಾಲ್ ನ ಮೇನ್ ಏನಾಗಿದೆ, ಮುಖ್ಯ ಗುರಿ ಆಗಿದೆ ಅಂತ ನಾವು ಹೇಳ್ತೀವಿ. ಕರೆಕ್ಟಾ? ಎಸ್. ಇಲ್ಲಿ ನೋಡಿ, ಓಕೆ. ಸೊ ಕ್ಯೂಟೋ ಪ್ರೋಟೋಕಾಲ್ಗೆ ಸಂಬಂಧಪಟ್ಟಂಗೆ ನಾವೇನ್ ಮಾಡಿದ್ವಿ, ಇಲ್ಲಿ ನೋಡಿದ್ವಿ. ಈಗ ಹಸಿರುಮನೆ ಅನಿಲಗಳಿಂದನೇ ಏನಾಗುತ್ತೆ, ಜಾಗತಿಕ ತಾಪಮಾನ ಉಂಟಾಗತ್ತೆ ಅಂತ ಕೂಡ ನಾವು ಮಾತಾಡಿದ್ವಿ. ಹವಾಮಾನ ಬದಲಾವಣೆಗಳಾಗುತ್ತೆ ಅಂತ ನಾವು ಮಾತಾಡಿದ್ವಿ. ಹಾಗಿದ್ರೆ ಈ ಒಂದು ಹವಾಮಾನಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಹೋದ ತಿಂಗಳು ಜೂನ್ 5 ಪರಿಸರ ದಿನಾಚರಣೆ ಇತ್ತು. ಎಷ್ಟು ಜನ ನಿಮ್ಮದೇ ಸ್ವಂತ ಪ್ರೇರಿತವಾಗಿ, ಸ್ವಯಂ ಪ್ರೇರಿತವಾಗಿ ನೀವು ಸಸಿಗಳನ್ನ ನೆಟ್ರಿ, ಗಿಡಗಳನ್ನ ನೆಟ್ರಿ? ನೋಡಿ, ನಮ್ಮ 2030 ಹೋಗ್ಲಿ, 2040, 2050 ವರ್ಷ ಬರೋ ಅಷ್ಟೊತ್ತಿಗೆ ಅಂತಂದ್ರೆ ನಾವೆಲ್ಲ ಆಕ್ಸಿಜನ್ ಮಾಸ್ಕ್ ಅನ್ನ ಹಾಕೊಂಡು ತಿರುಗಾಡ್ಬೇಕಾಗತ್ತೆ. ಈಗ ಯಾವ ರೀತಿ ಬಟ್ಟೆ ಅದು ಇದು ಅಂತ ಶಾಪಿಂಗ್ ಮಾಡ್ತೀವಿ, ಆಗ ನಾವು ಬರೀ ದುಡ್ಡು ಕೊಟ್ಟು ತಗೊಳ್ಳೋದಕ್ಕೆ ಏನಿರುತ್ತೆ, ಆಕ್ಸಿಜನ್ ದುಡ್ಡು ಕೊಟ್ಟು ನಾವು ತಗೋಬೇಕಾಗುತ್ತೆ. ಒಳ್ಳೆಯ ಗಾಳಿ ನಮಗೆ ಸಿಗೋದಿಲ್ಲ. ಯಾಕೆ? ಡಿಫಾರೆಸ್ಟೇಷನ್ ಆಗ್ತಾ ಇದೆ. ಕರೆಕ್ಟಾ? ಡಿಫಾರೆಸ್ಟೇಷನ್ ಇಂದ ಏನಾಗುತ್ತೆ, ಮಳೆ ಕಡಿಮೆ ಆಗುತ್ತೆ. ಮರಗಿಡಗಳೆಲ್ಲ ಕಡಿಮೆ ಆದಂಗೆ ಏನಾಗುತ್ತೆ, ಜಾಗತಿಕ ತಾಪಮಾನ ಮತ್ತೆ ಇನ್ಕ್ರೀಸ್ ಆಗುತ್ತೆ. ಎಲ್ಲಾ ಕಡೆ ಡಿಜಿಟಲೈಸೇಷನ್ ಆಗ್ತಾ ಇದೆ. ಟೆಕ್ನಾಲಜಿಕಲಿ, ಈ ಸೈಂಟಿಫಿಕಲಿ ಎಲ್ಲಾ ಕೂಡ ಬೆಳಿತಾನೆ ಇದೆ. ಇದರಿಂದ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಹವಾಮಾನದ ಏನಂತ ಹೇಳ್ತೀವಿ, ಈ ನಿಜವಾದ ಸಂಪತ್ತು ಏನಿದೆ, ಹವಾಮಾನದ ನಿಜವಾದ ಸಂಪತ್ತು ಅಥವಾ ವಾತಾವರಣದ ನಿಜವಾದ ಸಂಪತ್ತು ನಾವು ಕಳ್ಕೊಳ್ತಾ ಇದೀವಿ. ಅರ್ಥ ಆಗ್ತಿದೆಯಲ್ಲ? ಈಗಲೇ ಅಟ್ ಪ್ರೆಸೆಂಟ್ ದೆಹಲಿಯಲ್ಲಿ ಒಳ್ಳೆಯ ಗಾಳಿ ಸಿಗದೆ ಕಲುಷಿತ ಗಾಳಿಯನ್ನ ಸೇವನೆ ಮಾಡಿ 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 ಬಹಳಷ್ಟು ಜನರ ಆರೋಗ್ಯದಲ್ಲಿ ಏರುಪೇರು ಉಂಟಾಗ್ತಾ ಇದೆ. ನೀವೆಲ್ಲ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ತಾ ಇರ್ತೀರಿ. ಹೌದಾ? ಹಾಗಾಗಿ ಒಂದು ಚಿಕ್ಕ ಪ್ರತಿಜ್ಞೆಯನ್ನ ಮಾಡೋಣ ಇವತ್ತು ಕ್ಲಾಸ್ ಅಲ್ಲಿ. ನಾವು ಏನು ಅಂತ ಕೇಳಿದ್ರೆ, ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಮನೆಗಳಲ್ಲಿ ಯಾವುದೇ ಒಂದು ಶುಭ ಗುಡ್ ನ್ಯೂಸ್, ಯಾವುದೇ ಒಂದು ಒಕೇಶನ್ ಬರ್ಲಿ, ಆ ಟೈಮಲ್ಲಿ ನಾವೇನ್ ಮಾಡೋಣ, ಖುಷಿಗೆ ಅಂತ ಒಂದು ಗಿಡವನ್ನ ನೆಡೋಣ, ಒಂದು ಸಸಿಯನ್ನ ನೆಡೋಣ. ಅರ್ಥ ಆಗ್ತಿದ್ಯಾ ಯಾಕೆ ಅಂತ?
ನಾವು ಯಾವ ರೀತಿ ಬೆಳೆದು ಬಂದಿದೀವಿ ಅದೇ ರೀತಿ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಈ ನಿಸರ್ಗದ ಸಂಪತ್ತನ್ನ ನಾವು ಕಾಯ್ದಿರಿಸಿ ಹೋಗ್ಬೇಕಾಗಿದ್ದು ನಮ್ಮ ಧರ್ಮ. ಹೌದಾ? ಹಾಗಾಗಿ ಒಂದು ಮಗು ಹುಟ್ಲಿ, ಒಬ್ರ ಬರ್ತ್ಡೇ ಇರ್ಲಿ, ಒಬ್ರ ಆನಿವರ್ಸರಿ ಇರ್ಲಿ, ಏನೇ ಇರ್ಲಿ, ನೀವ್ ಏನ್ ಮಾಡ್ಬೇಕು, ಒಂದೊಂದು ಗಿಡಗಳನ್ನ ವರ್ಷದಲ್ಲಿ ಒಬ್ರು ಒಂದು 5 ಗಿಡಗಳನ್ನಾದ್ರೂ ಮಿನಿಮಮ್ ಆಗಿ ನೀವು ನೆಡಬೇಕು. ಈ ರೀತಿಯಾದ ಒಂದು ಪ್ರತಿಜ್ಞೆಯನ್ನ ಈ ಕ್ಲಾಸ್ ಅಲ್ಲಿ ನಾವು ಮಾಡೋಣ ಅನ್ನೋದೊಂದು ನನ್ನ ಭಾವನೆ. ಹೌದಾ? ಎಸ್. ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸ್ಟಾಕ್ ಹೋಮ್ ಸಮಾವೇಶ ಅಂತ ಹೇಳ್ತೀವಿ. ದೃಢ ಅಥವಾ ವಿಘಟಿತಗೊಳ್ಳದ ಸಾವಯವ ಮಲಿನಕಾರಕಗಳ ಉತ್ಪಾದನೆ ಮತ್ತು ಬಳಕೆಯನ್ನ ನಿಯಂತ್ರಿಸುವ ಅಥವಾ ನಿರ್ಮೂಲನೆ ಮಾಡುವ ಅಂತಾರಾಷ್ಟ್ರೀಯ ಪರಿಸರದ ಒಪ್ಪಂದ. ಏನಿದ್ರ ಅರ್ಥ? ವಿಘಟಿತಗೊಳ್ಳದ ಅಂತಂದ್ರೆ ಕೊಳೆಯಲಾರದಂತಹ. ಫಾರ್ ಎಕ್ಸಾಂಪಲ್ ಪ್ಲಾಸ್ಟಿಕ್ ಕೊಳೆಯುತ್ತಾ? ಅದು ಎಷ್ಟೇ ವರ್ಷಗಳು ಕರೆದ್ರೂ ಕೂಡ ಮಣ್ಣಿನಲ್ಲಿ ವಿಲೀನ ಆಗದೆ ಇರ್ತಕ್ಕಂಥ ವಸ್ತು ಪ್ಲಾಸ್ಟಿಕ್. ಹೌದಾ? ಆ ವಿಘಟನೆಗೊಳ್ಳದೆ ಇರ್ತಕ್ಕಂಥ ಮಲಿನಕಾರಕಗಳೇನಿದಾವೆ ಅವುಗಳ ಉತ್ಪಾದನೆ ಆಗಿರ್ಬೋದು, ಅವುಗಳ ಬಳಕೆ ಆಗಿರ್ಬೋದು, ಅವುಗಳನ್ನ ಆದಷ್ಟು ಮಟ್ಟಿಗೆ ನಾವೇನ್ ಮಾಡ್ಬೇಕು, ಕಡಿಮೆ ಮಾಡ್ಬೇಕು ಅನ್ನುವಂತ ಉದ್ದೇಶದಿಂದ ಸ್ಟಾಕ್ ಹೋಮ್ ಸಮಾವೇಶವನ್ನ ಶುರು ಮಾಡ್ಕೊಳ್ತಾರೆ. ಮೇ 22, 2001ರಲ್ಲಿ ಸಹಿ ಆಗುತ್ತೆ. 17 ಮೇ 2004ರಿಂದ ಜಾರಿಗೆ ಬರುತ್ತೆ. ಹೌದಾ? ಹಾಗಿದ್ರೆ ವಿಶ್ವಸಂಸ್ಥೆಯ ಅಡಿಯಲ್ಲಿ ಸ್ಥಾಪನೆಯಾದಂತ ಸ್ಟಾಕ್ ಹೋಮ್ ಸಮಾವೇಶ ಭಾರತ ಯಾವಾಗ ಅಂಗೀಕಾರ ಮಾಡ್ಕೊಂತು? ಜನವರಿ 13, 2006. ಜನವರಿ 13, 2006ಕ್ಕೆ ಈ ಸ್ಟಾಕ್ ಹೋಮ್ ಸಮಾವೇಶ ಒಳ್ಳೇದಿದೆ, ನಾವು ಕೂಡ ಅಂಗೀಕಾರ ಮಾಡ್ತೀವಿ ಅಂತ ಭಾರತ ಸರ್ಕಾರ ಕೂಡ ಅಂಗೀಕಾರ ಮಾಡ್ಕೊಂಡಿದೆ. ಹಾಗಾಗಿ ಈ ಒಪ್ಪಂದದ ಪ್ರಮುಖ ಅಂಶಗಳು ಏನೆಲ್ಲ ಇದಾವೆ ಅಂತ ನೋಡ್ತಾ ಹೋದಾಗ ನೋಡಿ, ಇಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು, ಸ್ವಲ್ಪ ಗಮನದಲ್ಲಿರ್ಲಿ, ಅಭಿವೃದ್ಧಿ ಹೊಂದಿದ ದೇಶಗಳು ಹೊಸ ಮತ್ತು ಹೆಚ್ಚಿನ ಆರ್ಥಿಕ ಸಂಪನ್ಮೂಲಗಳು ಕ್ರಮಗಳನ್ನ ಒದಗಿಸುವುದರ ಮುಖಾಂತರ ಉದ್ದೇಶ ಪೂರ್ವಕವಾಗಿ ಉತ್ಪಾದಿಸಿದ ವಿಘಟಿತಗೊಳ್ಳದ ಸಾವಯವ ಮಲಿನಕಾರಕಗಳನ್ನ ನಿರ್ಮೂಲನೆ ಮಾಡಬೇಕು. ಇವ್ರೇನ್ ಹೇಳ್ತಾ ಇದ್ದಾರೆ? ಡೆವಲಪ್ಡ್ ಕಂಟ್ರೀಸ್, ಆಲ್ರೆಡಿ ಡೆವಲಪ್ಡ್ ಆಗಿರುವಂತ ಕಂಟ್ರೀಸ್ಗಳು ತಮ್ಮ GDPಗೋಸ್ಕರನೋ ತಮ್ಮ ಎಕಾನಮಿ ಹೆಚ್ಚಿಗೆ ಮಾಡೋಕೋಸ್ಕರನೋ ಇಂಡಸ್ಟ್ರಿಯಲಿಸಮ್ ಅಲ್ಲಾಗ್ಲಿ ಅಥವಾ ಈ ಆರ್ಥಿಕವಾಗಿ ಸೈಂಟಿಫಿಕಲಿ ಗ್ರೋತ್ ಮಾಡೋದ್ರಲ್ಲಾಗ್ಲಿ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಉದ್ದೇಶ ಪೂರ್ವಕವಾಗಿ ಉತ್ಪಾದನೆ ಮಾಡಿದಂತಹ ಈ ಕೊಳೆಯಲಾರದಂತಹ ಮಲಿನಕಾರಕಗಳು ಏನ್ ಮಾಡಿದ್ದಾರೆ, ಆ ಉತ್ಪಾದನೆಗೊಂಡಂತಹ ಮಲಿನಕಾರಕಗಳನ್ನ ಅವ್ರೇನ್ ಮಾಡ್ಬೇಕು, ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಯಾರಿಗಿದು? ಆಲ್ರೆಡಿ ಡೆವಲಪ್ಡ್ ಕಂಟ್ರೀಸ್ಗೆ ಹೇಳ್ತಾ ಇರುವಂತದ್ದು. ಆಲ್ರೆಡಿ ಡೆವಲಪ್ಡ್ ಕಂಟ್ರೀಸ್ಗೆ ಯಾಕೆ ಉದ್ದೇಶ ಪೂರ್ವಕವಾಗಿ ಅಂತ ಮೆನ್ಷನ್ ಮಾಡಿದಾರೆ ಅವರು? ತಮ್ಮ ದೇಶದ ಬೆಳವಣಿಗೆಗೋಸ್ಕರ ಅವರು ಹಾನಿಕಾರಕ ಇದ್ರೂ ಸಹ ಏನ್ ಮಾಡಿರ್ತಾರೆ, ಅದನ್ನ ಪ್ರೊಡಕ್ಟ್ಸ್ ಗಳನ್ನ ಜನರೇಟ್ ಮಾಡಿರ್ತಾರೆ. ಹಾಗಾಗಿ ಅದೇ ರೀತಿ ಅರಿವಿಲ್ಲದೆ ಉತ್ಪಾದನೆ ಮಾಡಿದ ವಿಘಟನೆಯಾಗದ ದೃಢ ಸಾವಯವ ಮಲಿನಕಾರಕಗಳನ್ನ ಸಾಧ್ಯವಿದ್ದರೆ ನಿರ್ಮೂಲನೆ ಮಾಡಬೇಕು. ಮೊದ್ಲೇನ್ ಹೇಳಿದ್ರು? ಉದ್ದೇಶ ಪೂರ್ವಕವಾಗಿ ನೀವು ಉತ್ಪಾದನೆ ಮಾಡಿದಂತಹ ಮಲಿನಕಾರಕಗಳನ್ನ ಕಂಪ್ಲೀಟ್ ಆಗಿ ನಿರ್ಮೂಲನೆ ಮಾಡಿ. ಅದರ ಜೊತೆಗೆ ಅರಿವಿಲ್ಲದೆ ಉತ್ಪಾದನೆ ಮಾಡಿದಂತಹ ಈ ಮಲಿನಕಾರಕಗಳನ್ನು ಕೂಡ ಸಾಧ್ಯವಿದ್ದರೆ ನಿರ್ಮೂಲನೆ ಮಾಡಬೇಕು ಅಂತ ಹೇಳುತ್ತೆ. ಅರ್ಥ ಆಗ್ತಿದೆಯಲ್ವಾ? ಎಸ್. ಇನ್ನು ನೋಡಿ, ಪರಿಸರಾತ್ಮಕವಾಗಿ ಉತ್ತಮ ರೀತಿಯಲ್ಲಿ ಈ ಮಲಿನಕಾರಕಗಳ ತ್ಯಾಜ್ಯವನ್ನ ನಿರ್ವಹಿಸಬೇಕು ಮತ್ತು ವಿಲೇವಾರಿ ಮಾಡಬೇಕು. ಹೌದು, ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದೀವಿ ಸ್ಟಾಕ್ ಹೋಮ್ ಸಮಾವೇಶದಲ್ಲಿ ಅಂತಂದ ತಕ್ಷಣ ಆ ನಿರ್ಮೂಲನೆ ಮಾಡೋ ಒಂದು ಕ್ರಮ ಏನಿದೆ, ಆ ಕ್ರಮದಿಂದ ಮತ್ತೆ ನಮ್ಮ ಪರಿಸರಕ್ಕಾಗ್ಲಿ, ನಮ್ಮ ಮಾನವರಿಗೆ ಕುಲಕ್ಕಾಗ್ಲಿ ಅಥವಾ ಪ್ರಾಣಿ ಕುಲಕ್ಕಾಗ್ಲಿ ಏನಾಗ್ಬಾರ್ದು, ಧಕ್ಕೆ ಉಂಟಾಗ್ಬಾರ್ದು ಅನ್ನೋ ಕಾರಣಕ್ಕೆ. ಹೌದಾ? ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳನ್ನು ಕೂಡ ನಿರ್ವಹಣೆಗೆ ಪ್ರೋತ್ಸಾಹಿಸಬೇಕು. ಯಾರ ಕೆಲ್ಸ ಇದು? ಯಾರ ಕೆಲ್ಸ? ಸ್ಟಾಕ್ ಹೋಮ್ ಸಮಾವೇಶದ ಅಡಿಯಲ್ಲಿ ಅಭಿವೃದ್ಧಿ ಹೊಂದಿದಂತಹ ದೇಶಗಳ ಕೆಲಸ ಇದು. ಅರ್ಥ ಆಗ್ತಿದ್ಯಾ? ಎಸ್. ಆಲ್ರೆಡಿ ಡೆವಲಪ್ಡ್ ಕಂಟ್ರೀಸ್ ಏನಿದಾವೆ, ಡೆವಲಪಿಂಗ್ ಕಂಟ್ರೀಸ್ ಗಳಿಗೂ ಕೂಡ ಈ ಒಂದು ತ್ಯಾಜ್ಯ ವಿಲೇವಾರಿ ಮಾಡ್ತಕ್ಕಂತ ಒಂದು ಕ್ರಮದಲ್ಲಿ ಅವರನ್ನ ಪ್ರೋತ್ಸಾಹನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದೃಢ ಸಾವಯವ ಮಲಿನಕಾರಕಗಳೆಂದರೆ ಇವು ಜೈವಿಕ ವಿಘಟನೆಯಾಗದೆ ಆಹಾರ ಜಾಲದ ಮುಖಾಂತರ ಜೈವಿಕ ಸಾಂದ್ರತೆಗೊಂಡು ಮಾನವನ ಆರೋಗ್ಯ ಮತ್ತು ಪರಿಸರಕ್ಕೆ ಹಾನಿ ಮಾಡುವ ರಾಸಾಯನಿಕ ಪದಾರ್ಥಗಳಾಗಿದ್ದಾವೆ. ಹೌದು, ಕರೆಕ್ಟ್ ಇದೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ, ರಸ್ತೆ ಬದಿಗೆ ಏನ್ ಮಾಡಿರ್ತಾರೆ, ಪ್ಲಾಸ್ಟಿಕ್ ಕವರ್ ಅಲ್ಲಿ ಚೂರ್ ಆಹಾರ ಏನೋ ಒಂದು ಎಸೆದ್ ಬಿಟ್ಟಿರ್ತಾರೆ. ಹೌದಾ? ಹಸು, ಎಮ್ಮೆ, ನಾಯಿಗಳು ಏನ್ ಮಾಡ್ತವೆ, ಹಸ್ಕೊಂಡಿರ್ತವೆ. ಆ ಆಹಾರವನ್ನ ನೋಡ್ಬಿಟ್ಟು ಆಹಾರದ ಜೊತೆಗೆ ಪ್ಲಾಸ್ಟಿಕ್ ಅನ್ನು ಕೂಡ ಒಳಗಡೆ ಸೇವನೆ ಮಾಡ್ತವೆ. ಪ್ಲಾಸ್ಟಿಕ್ ಒಳಗಡೆ ಹೋದ್ರೆ ಏನಾಯ್ತು? ಆ ಹಸು ಆಕಳುಗಳ ಪ್ರಾಣಕ್ಕೂ ಕೂಡ ಕುತ್ತು ಬರುತ್ತೆ. ಕರೆಕ್ಟಾ? ಸೊ ಮಾನವನ ಆರೋಗ್ಯಕ್ಕಾಗ್ಲಿ, ಪ್ರಾಣಿಗಳ ಆರೋಗ್ಯಕ್ಕಾಗ್ಲಿ ಅಥವಾ ವಾತಾವರಣಕ್ಕಾಗ್ಲಿ ಯಾವುದೇ ರೀತಿಯಾದಂತ ಧಕ್ಕೆ ಉಂಟಾಗಬಾರದು. ಅರ್ಥ ಆಗ್ತಿದ್ಯಾ? ಎಸ್. ಹಾಗಾದ್ರೆ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮಗಳು ಬೀರ್ತಾ ಇದಾವೆ? ಅಂತಸ್ರಾವಕ ತೊಂದರೆಗಳು. ಏನು ಅಂತಸ್ರಾವಕ ತೊಂದರೆಗಳು ಅಂದ್ರೆ ಹೇಳ್ಬೋದಾ?
ಅಂತಸ್ರಾವಕ ತೊಂದರೆಗಳು ಅಂದ್ರೆ ಇಂಟರ್ನಲ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಹೌದಾ, ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಎಸ್, ಕೆಮಿಕಲ್ಸ್ ಅನ್ನ ಸೇವನೆ ಮಾಡೋದ್ರಿಂದ ಇಂಟರ್ನಲ್ ಬ್ಲೀಡಿಂಗ್ ಆಗುತ್ತೆ. ಅದ್ರ ಜೊತೆಗೆ ಸಂತಾನೋತ್ಪತ್ತಿ ವ್ಯವಸ್ಥೆ, ಗಂಡು ಮಕ್ಕಳಲ್ಲಿ ವೀರ್ಯದ ಗುಣಮಟ್ಟ ಮತ್ತೆ ಪ್ರಮಾಣ ಏನಾಗುತ್ತೆ, ಕುಸಿತಗೊಳ್ಳುತ್ತೆ. ಇದರಿಂದ ಸಂತಾನೋತ್ಪತ್ತಿ ವ್ಯವಸ್ಥೆ ಮೇಲೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ. ಅದೇ ರೀತಿ ಗರ್ಭಿಣಿಯರಲ್ಲಿ ಭ್ರೂಣದ ಬೆಳವಣಿಗೆಯ ಮೇಲೆ ವ್ಯತಿರಿಕ್ತವಾಗಿ ಪರಿಣಾಮ ಬೀರುತ್ತೆ. ಹೌದಲ್ವಾ? ಇನ್ನು ಹೃದಯ ಸಂಬಂಧಿತ ಕಾಯಿಲೆಗಳು, ಹ ಸ್ಥೂಲಕಾಯತೆ, ಒಬೆಸಿಟಿ ಅಂದ್ರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುವಂತದ್ದು. ಸೊ ಇಂಥದ್ದೆಲ್ಲಾ ಆರೋಗ್ಯದ ಪರಿಣಾಮಗಳು ಏನಿದಾವೆ, ಬೀರ್ತಾ ಇದಾವೆ. ಅದೇ ರೀತಿ ನೋಡಿ, ಈ ಸಮಾವೇಶದಲ್ಲಿ ನಿರ್ಮೂಲನೆ ಮಾಡಬೇಕಾದ ದೃಢ ಸಾವಯವ ಮಲಿನಕಾರಕಗಳನ್ನ ಸೇರಿಸಲು ಮತ್ತು ನಿರ್ವಹಿಸಲು ಮೊದಲನೇ ಸಮ್ಮೇಳನ COP1. ಯಾವ್ದು ನಡೆಸ್ತಾರೆ? ಮೊದಲನೇ ಸಮ್ಮೇಳನ COP1 ಅಂತ ನಡೆಸ್ತಾರೆ. ಉರುಗ್ವೇದಲ್ಲಿ ನಡೆಸ್ತಾರೆ. ದೃಢ ಸಾವಯವ ಮಲಿನಕಾರಕಗಳ ಪುನರಾವಲೋಕನೆಯನ್ನ ಮಾಡ್ತಾರೆ ಇಲ್ಲಿ. ಎಲ್ಲಿ? COP1 ಅಲ್ಲಿ. ಕರೆಕ್ಟಾ? ಸೊ ಯಾವಾಗ ಮಾಡ್ತಾರೆ ನನ್ನ? COP1. ನೀವು ಕಮೆಂಟ್ ಅಲ್ಲಿ ತಿಳಿಸ್ಬೇಕು ನಮಗೆ. COP1 ಹೌದಾ? COP1 ಯಾವಾಗ ನಡೆದಿದೆ, ಯಾವ ವರ್ಷದಲ್ಲಿ ನಡೆದಿದೆ ಅನ್ನೋದನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸ್ತಕ್ಕಂಥದ್ದು. ಎಸ್. ಸೊ ನೋಡಿ, ಇದ್ರ ಥ್ರೂ ಏನಾಗುತ್ತೆ, ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ ರಿವ್ಯೂ ಕಮಿಟಿ ಅಂದ್ರೆ ಇಲ್ಲೇ ಹೇಳ್ದೆ ನಾನು, ದೃಢ ಸಾವಯವ ಮಲಿನಕಾರಕಗಳ ಪುನರಾವಲೋಕನಾ ಸಮಿತಿ ಅಂತಕ್ಕಂಥದನ್ನ ಸ್ಥಾಪನೆ ಮಾಡ್ತಾರೆ. ಈ ಸಮಿತಿ ರಾಷ್ಟ್ರಗಳ ಒಕ್ಕೂಟದ 5 ಪ್ರಾದೇಶಿಕ ಗುಂಪುಗಳಿಂದ ನಾಮಕರಣಗೊಂಡಂತಹ ಒಟ್ಟು ಎಷ್ಟು 31 ತಜ್ಞರನ್ನ ಇದು ಏನ್ ಮಾಡುತ್ತೆ, ಒಟ್ಟುಗೂಡ್ಸುತ್ತೆ. 31 ತಜ್ಞರನ್ನ ಒಟ್ಟುಗೂಡ್ಸುತ್ತೆ. ಇವರೆಲ್ಲಾ ಸಮಾವೇಶ ಮಾಡಿ ಏನ್ ಮಾಡ್ತಾರೆ, ಮಾನದಂಡಗಳನ್ನ ಸೃಷ್ಟಿ ಮಾಡ್ತಾರೆ. ಯಾವ ರೀತಿಯಾದಂತ ಮಾನದಂಡಗಳು ನೋಡಿ, ಜೈವಿಕ ವಿಘಟನೆಯಾಗದೆ ದೃಢವಾಗಿರುವುದು. ಹೌದಾ? ಅಂದ್ರೆ ಅದು ಮಣ್ಣಿನಲ್ಲಿ ಕೊಳೆಯದೆ ಹಾಗೆ ಉಳ್ಕೊಳ್ಳುವಂಥದ್ದು. ನೆಕ್ಸ್ಟ್ ಜೈವಿಕ ಸಾಂದ್ರತಾಭಿವೃದ್ಧಿ. ನೆಕ್ಸ್ಟ್ ದೀರ್ಘಕಾಲಿಕ ಪರಿಸರ ಸಾಗಾಣಿಕೆ. ನೋಡಿ, ದೀರ್ಘಕಾಲಾವಧಿಯಲ್ಲಿ ಪರಿಸರದಲ್ಲಿಯೇ ಉಳ್ಕೊಳ್ತಕ್ಕಂತ ವಸ್ತುಗಳು. ಹೌದಾ? ಸೊ ಈ 3 ಮಾನದಂಡಗಳಲ್ಲಿ ಅದು ಸಕ್ಸಸ್ಫುಲಿ ಪಾಸ್ ಆದ್ರೆ ಅದು ಏನು ಅಂತ ಹೇಳ್ಬೋದು, ನಾವು ದೃಢ ಸಾವಯವ ಮಲಿನಕಾರಕ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಈ ಮಾನದಂಡಗಳನ್ನ ಪೂರೈಸಿದ್ದಲ್ಲಿ ನೋಡಿ, ಈ ಮಾನದಂಡಗಳನ್ನ ಪೂರೈಸಿದ್ದಲ್ಲಿ ಸಮಿತಿ ಅದನ್ನ ದೃಢ ಸಾವಯವ ಮಲಿನಕಾರಕ ಗುಂಪಿಗೆ ಏನ್ ಮಾಡುತ್ತೆ, ಸೇರ್ಪಡೆಯನ್ನಾಗಿ ಮಾಡುತ್ತೆ. ಸ್ಟಾಕ್ ಹೋಮ್ ಸಮಾವೇಶದ ದೃಢ ಸಾವಯವ ಮಲಿನಕಾರಕಗಳು ಒಟ್ಟು 3 ವರ್ಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಮೊದಲನೇದು ಕೀಟನಾಶಕಗಳು, ಪೆಸ್ಟಿಸೈಡ್ಸ್. ಎರಡನೇದು ಕೈಗಾರಿಕಾ ರಾಸಾಯನಿಕಗಳು ಅಂದ್ರೆ ಇಂಡಸ್ಟ್ರಿಯಲ್ ಕೆಮಿಕಲ್ಸ್. ನೆಕ್ಸ್ಟ್ ಉಪ ಉತ್ಪನ್ನಗಳು. ಹೌದಾ? ಅದರ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಪ್ರಾರಂಭವಾಗಿ ಈ ಗುಂಪಿನಲ್ಲಿ ಒಟ್ಟು 9 ಮಲಿನಕಾರಕಗಳನ್ನ ನಾವು ನೋಡಿದ್ವಿ. ಆದ್ರೆ 2009ರಲ್ಲಿ ಹೊಸದಾಗಿ ಸೇರ್ಪಡೆಯಾಗುತ್ತೆ ಲಿಂಡೇನ್ ಅನ್ನುವಂಥದ್ದು. 2011ರಲ್ಲಿ ಎಂಡೋಸಲ್ಫಾನ್ ಅನ್ನುವಂಥದ್ದು ಸೇರ್ಪಡೆಯಾಗುತ್ತೆ. ಅದೇ ರೀತಿ 2013ರಲ್ಲಿ ಹೆಕ್ಸಾ, ಇದು ಬ್ರೋಮೋ ಆಗ್ಬೇಕು, ಹೆಕ್ಸಾ ಬ್ರೋಮೋ ಸೈಕ್ಲೋಡೋಡೆಕೇನ್ ಈ ಒಂದು ರಾಸಾಯನಿಕ ಸೇರ್ಪಡೆಯಾಗುತ್ತೆ. ಅಂದ್ರೆ ಮೊದಲು 9 ಇದ್ವು, ನಂತರ 3, ಒಟ್ಟು 12 ಮಲಿನಕಾರಕಗಳು ಸೇರ್ಪಡೆ ಆಗಿದಾವೆ ದೃಢ ಸಾವಯವ ಮಲಿನಕಾರಕಗಳಲ್ಲಿ. ಹೌದಾ? ಹಾಗಿದ್ರೆ ಈ ಲಿಂಡೇನ್ ಯಾಕೆ ಇದು ಸ್ಪೆಷಲ್ ಆಗಿ ಸಪರೇಟ್ ಆಗಿ ಯಾಕೆ ಈ 3 ಹೇಳಿದ್ದಾರೆ? ಸ್ವಲ್ಪ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಲಿಂಡೇನ್ ಅನ್ನೋದೇನಿದೆ ಇದೊಂದು ಅಗ್ರಿಕಲ್ಚರಲ್ ಜೊತೆಗೆ ಮತ್ತು ಫಾರ್ಮಾಸ್ಯೂಟಿಕಲ್ ಅಂದ್ರೆ ಯಾವುದು ಅರ್ಥ ಆಗ್ತಿದ್ಯಾ ನಿಮಗೆ? ಎಸ್, ಮೆಡಿಸಿನಲ್ ಇಂಡಸ್ಟ್ರಿ. ಕರೆಕ್ಟಾ? ಅಗ್ರಿಕಲ್ಚರ್ ಫೀಲ್ಡ್ ಅಲ್ಲಿ ಮತ್ತೆ ಫಾರ್ಮಾಸ್ಯೂಟಿಕಲ್ ಫೀಲ್ಡ್ ಅಲ್ಲಿ ಇರ್ತಕ್ಕಂತ ಒಂದು ರಾಸಾಯನಿಕ ಇದು. ಯಾವುದು? ಲಿಂಡೇನ್. ಇದನ್ನ ಗಾಮಾ HCH ಅಂತ ಕರೀತಾರೆ. ಗಾಮಾ HCH ಏನು ಹಂಗಂದ್ರೆ ಗಾಮಾ ಹೆಕ್ಸಾಕ್ಲೋರೋ ಸೈಕ್ಲೋಹೆಕ್ಸೇನ್ ಅಂತ ಇದಕ್ಕೆ ಹೆಸರು. ಹೌದಾ? ಎಸ್. ಇನ್ನು ಎಂಡೋಸಲ್ಫಾನ್. ಹೌದಾ? ಈ ಎಂಡೋಸಲ್ಫಾನ್ ಇದು ಸ್ಟೀರಿಯೋ ಐಸೋಮರ್ ಅಂತ ಹೇಳ್ತೀವಿ ಇದನ್ನ. ಇದು ಒಂದು ಕೂಡ ಏನು ರಾಸಾಯನಿಕನೇ, ಸ್ಟೀರಿಯೋ ಐಸೋಮರ್. ಒಂದೇ ಸ್ಟೀರಿಯೋ ಐಸೋಮರ್ ಅಲ್ಲ, ಇದು ಗ್ರೂಪ್ ಇದು ಸ್ಟೀರಿಯೋ ಐಸೋಮರ್ ನ ಒಂದು ಗ್ರೂಪ್ ಇದೆ, ಅದೇ ಒಂದು ಎಂಡೋಸಲ್ಫಾನ್ ಇದು. ಹೌದಾ? ಇದು ಕೂಡ ಒಂದು ಕೆಮಿಕಲ್ ರಾಸಾಯನಿಕ. ನೆಕ್ಸ್ಟ್ ಹೆಕ್ಸಾಬ್ರೋಮೋ ಸೈಕ್ಲೋಡೋಡೊಕೇನ್, ಇದನ್ನ HBCD ಅಂತ ಕರೀತಾರೆ. ಇದನ್ನ ಏನಂತ ಕರೀತಾರೆ? HBCD ಅಂತ ಕರೀತಾರೆ. ಸೊ ನೋಡಿ, ಈ 3 ಅತಿ ಪ್ರಮಾಣದಲ್ಲಿ ರಾಸಾಯನಿಕ ಅಂದ್ರೆ ಈ ಕೃಷಿ ಆಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಆಗಿರ್ಬೋದು, ಈ 3 ರಾಸಾಯನಿಕಗಳು ಅತ್ಯಂತ ಪ್ರಮಾಣದಲ್ಲಿ ಉತ್ಪಾದನೆ ಆಗಿರೋದ್ರಿಂದ ಇವುಗಳನ್ನ ಮತ್ತೆ 2009, 2011, 2013ರಲ್ಲಿ ದೃಢ ಸಾವಯವ ಮಲಿನಕಾರಕಗಳ ಗುಂಪಿನಲ್ಲಿ ಸೇರ್ಪಡೆಯನ್ನಾಗಿ ಮಾಡಿದ್ದಾರೆ. ಕ್ಲಿಯರ್ ಆಯ್ತಾ? ಎಸ್.
ಸೊ ನೋಡಿ, ಸ್ಟಾಕ್ ಹೋಮ್ ಸಮಾವೇಶವನ್ನ ನೋಡಿದ್ವಿ. ಇನ್ನು ನೆಕ್ಸ್ಟ್ ರೋಟರ್ ಡ್ಯಾಮ್ ಸಮಾವೇಶ. ರೋಟರ್ ಡ್ಯಾಮ್ ಎಲ್ ಬರುತ್ತ್ರಿ ಇದು? ರೋಟರ್ ಡ್ಯಾಮ್ ಎಲ್ ಬರುತ್ತೆ ಇದು? ನೆದರ್ಲ್ಯಾಂಡ್. ಹೌದಾ? ನೆದರ್ಲ್ಯಾಂಡ್ ದೇಶದಲ್ಲಿ ರೋಟರ್ ಡ್ಯಾಮ್ ಕನ್ವೆಕ್ಷನ್ ಅಂತ ಹೇಳ್ತೀವಿ. ಸೊ ಇಲ್ಲಿ COP1 ನೋಡಿದ್ವಲ್ಲ ನಾವು, COP1 ಬಗ್ಗೆ ನಾವು ಮಾತಾಡಿದ್ವಿ. ಹೌದಾ? ಎಸ್, COP1. ಇಲ್ಲಿ ಇನ್ನೊಂದು ಪಾಯಿಂಟ್ ಏನು ಅಂತ ಕೇಳಿದ್ರೆ, 2023ರಲ್ಲಿ ದುಬೈನಲ್ಲಿ UAE ಅಧ್ಯಕ್ಷನಾದಂತ ಯಾರು? ಸುಲ್ತಾನ್ ಅಲ್ ಜಬೇರ್ನ ನೇತೃತ್ವದಲ್ಲಿ ಏನಾಗಿತ್ತು? COP28 ನಡೆದಿತ್ತು. ಕರೆಂಟ್ ಅಫೇರ್ಸ್ ಅಲ್ಲಿ ಓದಿರೋ ನೆನಪಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹೌದಾ? 2023ರಲ್ಲಿ COP28 ನಡೆದಿತ್ತು. ಇದ್ರ ಬಗ್ಗೆ ಸ್ವಲ್ಪ ಓದ್ಕೊಂಡ್ರೆ ಒಳ್ಳೆ ಮಾಹಿತಿಯನ್ನ ನೀವು ಪಡ್ಕೊಳ್ತೀರಿ. ಓಕೆನಾ? ಎಸ್. ನೆಕ್ಸ್ಟ್ ರೋಟರ್ ಡ್ಯಾಮ್ ನೋಡಿ, ಅಪಾಯಕಾರಿ ರಾಸಾಯನಿಕಗಳ ಸಂಬಂಧಿಸಿದಂತೆ ಜವಾಬ್ದಾರಿಗಳ ಹಂಚಿಕೆಯನ್ನ ಪ್ರೋತ್ಸಾಹಿಸುವ ಬಹುಪಕ್ಷೀಯ ಒಪ್ಪಂದ. ಎಸ್, ಕೆಲವು ಅಪಾಯಕಾರಿ ರಾಸಾಯನಿಕಗಳು ಮತ್ತು ಕೀಟನಾಶಕಗಳಿಗೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಪೂರ್ವ ಮಾಹಿತಿ ನೀಡಿ ಒಪ್ಪಿಗೆ ಪಡೆಯುವ ಪ್ರಕ್ರಿಯೆ ಮೇಲಿನ ಸಮಾವೇಶವಾಗಿದೆ. ನೋಡಿ, ಯಾವ್ಯಾವ ಅಪಾಯಕಾರಿ ರಾಸಾಯನಿಕಗಳಿದಾವೆ, ಕೀಟನಾಶಕಗಳಿದಾವೆ, ಅವುಗಳ ವ್ಯಾಪಾರದಲ್ಲಿ ನಾವು ತಡೆ ಹಿಡಿಬೇಕು, ನಿಯಂತ್ರಣ ಮಾಡಬೇಕು ಅನ್ನೋದಕ್ಕೆ ಬಹುಪಕ್ಷೀಯ ಒಪ್ಪಂದ ಮಾಡಿರುವಂತದ್ದು ರೋಟರ್ ಡ್ಯಾಮ್ ಸಮಾವೇಶ. ಹೌದಾ? ಎಸ್. ಅಪಾಯಕಾರಿ ರಾಸಾಯನಿಕ ಅಥವಾ ಕೀಟನಾಶಕಗಳನ್ನು ನಿಷೇಧ ಇಲ್ಲವೇ ನಿಷೇಧ ಮಾಡುವಂತದ್ದು, ಇಲ್ಲ ಅಂದ್ರೆ ನಿಯಂತ್ರಣ ಮಾಡ್ತಕ್ಕಂಥದ್ದು. ಅಪಾಯಕಾರಿ ರಾಸಾಯನಿಕಗಳ ರಫ್ತುದಾರರಿಗೆ ಸೂಕ್ತ ಲೆಬಲಿಂಗ್, ಸುರಕ್ಷವಾಗಿ ಬಳಸುವ ಮತ್ತೆ ನಿರ್ವಹಿಸುವ ಸೂಚನೆಗಳನ್ನ, ಕೊಳ್ಳುವವರಿಗೆ ಯಾವ್ದಾದ್ರೂ ಗೊತ್ತಿರುವ ನಿರ್ಬಂಧ, ನಿಷೇಧಗಳಿದ್ರೆ ತಿಳಿಸುವ ಅಂಶಗಳನ್ನ ಪಾಲಿಸುವ ಕರೆ ನೀಡುತ್ತದೆ. ನೋಡಿ, ಯಾವಾಗ ಒಂದು ರಾಸಾಯನಿಕವನ್ನ ನಾವು ಸಂಪೂರ್ಣವಾಗಿ ನಿಷೇಧ ಮಾಡಲು ಸಾಧ್ಯ ಆಗೋದಿಲ್ವೋ ಆವಾಗ ಏನು ಮಾಡಬಹುದು? ನಾವು ಸಾಧ್ಯ ಆದಷ್ಟು ನಿಯಂತ್ರಣದಲ್ಲಿ ಇಡಬಹುದು, ಅಥವಾ ಆಯಾ ರಾಸಾಯನಿಕಗಳನ್ನ ರಫ್ತು ಮತ್ತೆ ಕೊಂಡುಕೊಳ್ಳುವಂತ ಜನರಿಗೆ ಕೆಲವೊಂದು ನಿರ್ಬಂಧಗಳನ್ನ ಅಥವಾ ನೀತಿ ನಿಯಮಗಳನ್ನ ಅಥವಾ ವೈಜ್ಞಾನಿಕ ಕಾರಣಗಳನ್ನ ಅವರಿಗೆ ತಿಳಿ ಹೇಳುವಂಥದ್ದು. ಅದ ಇಷ್ಟಾದ್ರೂ ನಾವು ಮಾಡ್ಲೇಬಹುದು. ಮುಕ್ತ ಮಾಹಿತಿ ವಿನಿಮಯಕ್ಕೆ ಏನ್ ಮಾಡುತ್ತೆ? ಸಹಕಾರವನ್ನ ನೀಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ಸದಸ್ಯ ರಾಷ್ಟ್ರಗಳು ಒಪ್ಪಂದದಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ಅಪಾಯಕಾರಿ ರಾಸಾಯನಿಕಗಳ ಆಮದನ್ನ ಏನ್ ಮಾಡಬಹುದು? ನಿಷೇಧ ಮಾಡಬಹುದು. ಹೌದು, ಕರೆಕ್ಟ್ ಇದೆ. ಎಲ್ಲಾ ಸದಸ್ಯ ರಾಷ್ಟ್ರಗಳು ಕೂಡ್ಕೊಂಡು ಸಮಾವೇಶದಲ್ಲಿ ಪಟ್ಟಿ ಮಾಡಿರ್ತಕ್ಕಂಥ ಅಪಾಯಕಾರಿ ರಾಸಾಯನಿಕಗಳನ್ನ ಏನ್ ಮಾಡಬಹುದು? ನಮ್ಮ ದೇಶಗಳಿಗೆ ಆಮದು ಮಾಡ್ಕೊಳ್ಳೋದನ್ನ ತಡೆ ಹಿಡಿಯಬಹುದು, ನಾವು ನಿಷೇಧ ಮಾಡಬಹುದು. ಆದ್ರೆ ರಫ್ತು ದೇಶಗಳು ಅಪಾಯಕಾರಿ ರಾಸಾಯನಿಕ ಉತ್ಪಾದಕರು ಒಪ್ಪಂದದ ಅಂಶಗಳು ಪಾಲಿಸಿರುವುದನ್ನು ಖಚಿತಪಡಿಸಲೇಬೇಕು. ನೋಡಿ, ಹೌದಾ? ಸೊ ನಾನೇನ್ ಹೇಳಿದೆ, ನಿಷೇಧ ಮಾಡದೇ ಇರುವಂತಹ ಸಂದರ್ಭದಲ್ಲಿ ರಫ್ತು ಮಾಡತಕ್ಕಂತಹ ದೇಶಗಳು ಯಾವೆಲ್ಲ ಮಾನದಂಡಗಳನ್ನ ನಿರೂಪಣೆ ಮಾಡಿದ್ದಾರೆ, ನೀತಿ ನಿಯಮಗಳನ್ನ ಇಟ್ಟಿದ್ದಾರೆ, ರಾಸಾಯನಿಕಗಳಿಂದ ಆದಷ್ಟು ಕಡಿಮೆ ಪರಿಣಾಮವನ್ನ ನಾವು ಪಡ್ಕೊಳ್ಳೋದಕ್ಕೆ ಆ ನಿಯಮಗಳನ್ನ ಅವರು ಪಾಲನೆ ಮಾಡ್ತಾ ಇದಾರೋ ಇಲ್ವೋ ಅನ್ನೋದನ್ನ ನಾವು ಖಚಿತಪಡಿಸ್ಕೊಳ್ಳೇಬೇಕು. ಇವೇ ರೋಟರ್ ಡ್ಯಾಮ್ ಸಮಾವೇಶದಂತೆ ಪೂರ್ವ ಮಾಹಿತಿ ನೀಡಿ ಒಪ್ಪಿಗೆ ಪಡೆಯಬೇಕಾದ ಅಪಾಯಕಾರಿ ರಾಸಾಯನಿಕ ಮತ್ತು ಕೀಟನಾಶಕಗಳಾಗಿದ್ದಾವೆ. ಯಾವ್ಯಾವು ಅಂತ ಹೇಳ್ತಾ ಇದಾರೆ ನೋಡಿ, ಇಲ್ಲಿ ಲಿಸ್ಟ್ ಮಾಡಿದ್ದಾರೆ. ಒಟ್ಟಾರೆಯಾಗಿ 43 ರಾಸಾಯನಿಕಗಳಿದ್ದು ಇದರಲ್ಲಿ 32 ಕೀಟನಾಶಕಗಳಿದಾವೆ, 11 ಕೈಗಾರಿಕಾ ಕ್ಷೇತ್ರದಲ್ಲಿ ಬಳಸ್ತಕ್ಕಂಥ ರಾಸಾಯನಿಕಗಳಾಗಿದ್ದಾವೆ. ಪ್ರಮುಖವಾದವುಗಳು ಎಂಡೋಸಲ್ಫಾನ್, ಆಗ್ತಾನೆ ನೋಡಿದ್ವಿ, ಗ್ರೂಪ್ ಆಫ್ ಸ್ಟೀರಿಯೋ ಐಸೋಮರ್ ಅಂತ ಹೇಳ್ದೆ ನಾನು, ಕ್ಲೋರಡೈನ್, ಇಥಿಲೀನ್ ಆಕ್ಸೈಡ್, ಕ್ಲೋರೋಬೆನ್ಸಿಲೇಟ್, ಇಥಿಲೀನ್ ಡೈಕ್ಲೋರೈಡ್ ಇತ್ಯಾದಿಗಳನ್ನ ಒಳಗೊಂಡಿದೆ. ಹೌದಾ? ಸೊ ಭಾರತ ಈ ರೋಟರ್ ಡ್ಯಾಮ್ ಸಮಾವೇಶವನ್ನ ಅಂಗೀಕಾರ ಮಾಡಿದ್ ಯಾವಾಗ ಅಂತ ಕೇಳಿದ್ರೆ 24/5/2005 2005ರಲ್ಲಿ ಈ ರೋಟರ್ ಡ್ಯಾಮ್ ಸಮಾವೇಶಕ್ಕೆ ಭಾರತ ಸಹಿ ಹಾಕಿ ಅಂಗೀಕಾರ ಮಾಡ್ಕೊಂಡಿದೆ. ಕರೆಕ್ಟಾ? ಎಸ್. ಸೊ ಯಾವಾಗ ರೋಟರ್ ಡ್ಯಾಮ್ ಕನ್ವೆಕ್ಷನ್ ಆಗಿರೋದು ಅಂತಂದ್ರೆ 1998ರಲ್ಲಿ. ಯಾವಾಗ? 1998 ಸೆಪ್ಟೆಂಬರ್ 10. 1998 ಸೆಪ್ಟೆಂಬರ್ 10ರಂದು ಸಹಿ ಆಗಿರೋ. ಎಸ್. ನೆಕ್ಸ್ಟ್, ಬೆಸೆಲ್ ಸಮಾವೇಶ. ಯಾವುದು? ಬೆಸೆಲ್ ಸಮಾವೇಶ. ಈ ಬೆಸೆಲ್ ಅಂತಕ್ಕಂತ ಪ್ರದೇಶ ಎಲ್ಲಿ ಬರುತ್ತೆ ಅಂತ ಕೇಳಿದ್ರೆ ಸ್ವಿಟ್ಜರ್ಲ್ಯಾಂಡ್. ಎಲ್ಲಿ? ಸ್ವಿಟ್ಜರ್ಲ್ಯಾಂಡ್. ಇಲ್ಲೇನಿದೆ? ಅಪಾಯಕಾರಿ ತ್ಯಾಜ್ಯದ ಗಡಿಯಾಚೆಗಿನ ಸಾಗಾಣಿಕೆಯನ್ನ ವಿಲೇವಾರಿ ನಿಯಂತ್ರಿಸುವುದರ ಮೇಲಿನ ಅಂತಾರಾಷ್ಟ್ರೀಯ ಒಪ್ಪಂದ. ನೋಡಿ, ಅಪಾಯಕಾರಿ ತ್ಯಾಜ್ಯಗಳೇನಿದಾವೆ ಆ ತ್ಯಾಜ್ಯಗಳನ್ನ ಗಡಿಯಾಚೆಗೆ ಸಾಗಾಣಿಕೆ ಮಾಡುವುದು, ವಿಲೇವಾರಿ ಮಾಡುವಂತದನ್ನ ನಿಯಂತ್ರಣ ಮಾಡುವಂತದ್ರ ಮೇಲಿನ ಅಂತಾರಾಷ್ಟ್ರೀಯ ಒಪ್ಪಂದ. ಅಳವಡಿಕೆ ಆಗಿದ್ ಯಾವಾಗ? 22 ಮಾರ್ಚ್ 1989ರಲ್ಲಿ. 1992 ಮೇ 15ರಿಂದ ಏನಾಗಿದೆ? ಜಾರಿಗೆ ಬಂದಿದೆ.
ಒಟ್ಟು ಸದಸ್ಯ ರಾಷ್ಟ್ರಗಳು ಎಷ್ಟಿದಾವೆ? 183 2016ರ ಪ್ರಕಾರ. ಹೌದಲ್ವಾ? ಎಸ್. ದೇಶಗಳ ನಡುವಿನ ಅಪಾಯಕಾರಿ ತ್ಯಾಜ್ಯದ ವಿಲೇವಾರಿ ನಿಯಂತ್ರಣವನ್ನ ಒಳಗೊಂಡಿದ್ದು ನಿರ್ದಿಷ್ಟವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅನಭಿವೃದ್ಧಿ ದೇಶಗಳಿಗೆ ವರ್ಗಾವಣೆಯಾಗುವುದನ್ನ ಕಡಿಮೆ ಮಾಡುವ ಅಥವಾ ತಡೆಯುವ ಉದ್ದೇಶದಿಂದ ಜಾರಿಯಾಗಿದೆ. ನೋಡಿ, ಇದ್ರ ಉದ್ದೇಶ ಏನು ಅಂತ ಕೇಳಿದ್ರೆ, ದೇಶಗಳ ನಡುವಿನ ಅಪಾಯಕಾರಿ ತ್ಯಾಜ್ಯದ ವಿಲೇವಾರಿ ನಿಯಂತ್ರಣವನ್ನ ಕಡಿಮೆ ಮಾಡೋದು, ಅದರ ಜೊತೆಗೆ ಅಭಿವೃದ್ಧಿ ಹೊಂದಿದ ದೇಶಗಳಿಂದ ಅನಭಿವೃದ್ಧಿ ಹೊಂದಿದ ದೇಶಗಳಿಗೆ ವರ್ಗಾವಣೆಯಾಗುವುದನ್ನು ಕೂಡ ಏನ್ ಮಾಡೋದು, ಆದಷ್ಟು ತಡೆಯುವ ಒಂದು ಉದ್ದೇಶದಿಂದ ಬೆಸೆಲ್ ಸಮಾವೇಶ ಜಾರಿಗೆ ಬಂದಿದೆ. ಆದ್ರೆ ಇದು ರೇಡಿಯೋ ವಿಕಿರಣ ತ್ಯಾಜ್ಯವನ್ನ ಒಳಗೊಂಡಿಲ್ಲ. ನೋಡಿ, ರೇಡಿಯೋ ವಿಕಿರಣ ತ್ಯಾಜ್ಯ ಅಂದ್ರೆ ಇ ವೇಸ್ಟ್ ಅಂತ ಹೇಳ್ತೀವಿ, ಅವುಗಳನ್ನ ಒಳಗೊಂಡಿಲ್ಲ. ಎಲ್ಲಾ ಸದಸ್ಯ ರಾಷ್ಟ್ರಗಳು ಅಪಾಯಕಾರಿ ತ್ಯಾಜ್ಯ ಉತ್ಪಾದನೆಯನ್ನ ಕಡಿಮೆ ಮಾಡಲು ಕರೆ ನೀಡ್ತಕ್ಕಂಥದ್ದು ಕಾರ್ಯ. ಹೌದಾ? ಉತ್ತಮ ನಿರ್ವಹಣೆಗೆ ಕರೆ ನೀಡ್ತವೆ. ಬೇಸೆಲ್ ಸಮಾವೇಶದಡಿ ನಿಯಂತ್ರಿತ ತ್ಯಾಜ್ಯಗಳು ಯಾವ್ಯಾವು ಹಾಗಿದ್ರೆ? ಈಗ ತಾನೇ ನೋಡಿದ್ವಿ ನಾವು, ರೇಡಿಯೋ ವಿಕಿರಣ ತ್ಯಾಜ್ಯಗಳನ್ನ ಒಳಗೊಂಡಿಲ್ಲ. ಹಾಗಿದ್ರೆ ಒಳಗೊಂಡಿರ್ತಕ್ಕಂಥ ತ್ಯಾಜ್ಯಗಳು ಯಾವುವು ಅಂತ ಕೇಳಿದ್ರೆ, ಬಯೋಮೆಡಿಕಲ್ ಮತ್ತು ಆಸ್ಪತ್ರೆಯ ತ್ಯಾಜ್ಯಗಳು, ಬಳಸಿದ ಎಣ್ಣೆಗಳು, ಬಳಸಿದ ಸೀಸದ ಬ್ಯಾಟರಿಗಳು, ದೃಢ ಸಾವಯವ ಮಲಿನಕಾರಕಗಳು, ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ಗಳು, ಕೈಗಾರಿಕೆ ಮತ್ತು ಗ್ರಾಹಕರಿಂದ ಉತ್ಪತ್ತಿಗೊಳ್ಳುವ ಎಲ್ಲಾ ರಾಸಾಯನಿಕ ತ್ಯಾಜ್ಯಗಳು. ನೋಡಿ, ಅರ್ಥ ಆಗ್ತಿದ್ಯಾ? ಆಸ್ಪತ್ರೆಗಳಲ್ಲಿ, ಬಯೋಮೆಡಿಕಲ್ಸ್ ಗಳಲ್ಲಿ ಯೂಸ್ ಮಾಡಿರ್ತಕ್ಕಂಥ ತ್ಯಾಜ್ಯಗಳು, ಆಲ್ರೆಡಿ ಬಳಸಿ ಕರೆದಂತಹ ಎಣ್ಣೆಗಳು, ಅವು ಕೂಡ ತ್ಯಾಜ್ಯಗಳೇ. ಬಳಸಿದ ಸೀಸದ ಬ್ಯಾಟರಿಗಳು, ದೃಢ ಸಾವಯವ ಮಲಿನಕಾರಕಗಳು, ಇದ್ರ ಬಗ್ಗೆ ಆಗ್ಲೇ ನಾವು ಓದಿದ್ವಿ. ಏನು ಹಂಗಂದ್ರೆ ವಿಘಟಿತಗೊಳ್ಳದ ಮಲಿನಕಾರಕಗಳು ಅಂತ ಹೇಳ್ತೀವಿ. ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್, ಅದೇ ರೀತಿ ಕೈಗಾರಿಕಾ ಇಂಡಸ್ಟ್ರಿಯಲಿಸಂ ಫೀಲ್ಡ್ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂತ ಎಲ್ಲಾ ರೀತಿಯ ರಾಸಾಯನಿಕ ತ್ಯಾಜ್ಯಗಳೇನಿದಾವೆ ಅವೆಲ್ಲ ಯಾವ ಅಡಿಯಲ್ಲಿ ಬರ್ತವೆ? ಬೇಸೆಲ್ ಸಮಾವೇಶದ ಅಡಿಯಲ್ಲಿ ಬರ್ತಕ್ಕಂತ ತ್ಯಾಜ್ಯಗಳು ಅಂತ ನಾವು ಹೇಳ್ತೀವಿ. ಹೌದಾ? ಸೊ ಇಷ್ಟು ಏನಿದೆ ಹವಾಮಾನ ಬದಲಾವಣೆ ಮತ್ತೆ ಹವಾಮಾನ ಬದಲಾವಣೆಗಳಿಗೆ ಸಾಕ್ಷಿಯಾದಂತಹ ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಆ ಸಂಸ್ಥೆಯ ಉದ್ದೇಶಗಳು, ಕಾರ್ಯಗಳು, ಒಟ್ಟು ಸದಸ್ಯ ರಾಷ್ಟ್ರಗಳು, ಆ ಸದಸ್ಯ ರಾಷ್ಟ್ರಗಳ ಸಮಾವೇಶದ ಅಡಿಯಲ್ಲಿ ನಿಯಂತ್ರಿತಗೊಂಡಂತಹ ಮಾನದಂಡಗಳ ಪಟ್ಟಿ, ಅದರ ಜೊತೆಗೆ ತ್ಯಾಜ್ಯಗಳ ಪಟ್ಟಿ, ಅದರ ಜೊತೆಗೆ ನಿರ್ಬಂಧಿತ ಗುರಿಗಳು. ಹೌದಾ? ಇದನ್ನೆಲ್ಲ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡಿದೀವಿ? ಡಿಸ್ಕಸ್ ಮಾಡಿದೀವಿ. ಹೌದಾ? ಸೊ ಇನ್ನು ಮುಂದಿನ ಕ್ಲಾಸ್ ಅಲ್ಲಿ ಮತ್ತೊಂದು ಹೊಸದಾದ ವಿಷಯದೊಂದಿಗೆ ನಿಮ್ಮನ್ನ ನೋಡ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾರು ಇದೇ ಮೊದಲ ಬಾರಿಗೆ ವಿಡಿಯೋವನ್ನ ನೋಡ್ತಾ ಇದ್ರಿ, karuna2.in ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ, ನೋಟಿಫಿಕೇಶನ್ಗಳು ಬರ್ತಾ ಹೋಗ್ತವೆ. ಅದರ ಜೊತೆಗೆ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀನಿ. ಬೈ ಬೈ, ಟೇಕ್ ಕೇರ್, ಹ್ಯಾವ್ ಅ ನೈಸ್ ಈವ್ನಿಂಗ್.